ಯಾಕೆ ಟಾರ್ಗೆಟ್ ಸರ್ ಇಷ್ಟು ಸಿದ್ದರಾಮಯ್ಯ ಈಗ ಎಲ್ಲ ರಾಜ್ಯದ ಜನರಿಗೆ ಗೊತ್ತಿದೆ ಏನಿದೆ ಸಿದ್ದರಾಮಯ್ಯ ಪಾತ್ರ ಇದರಲ್ಲಿ. ಸಿದ್ದರಾಮಯ್ಯ ಪಾತ್ರ ಏನಿದೆ ಇದು ನಿನ್ನೆ ವಾದ ನೋಡಿದೆ ನಾನು. ನಿನ್ನೆ ನಮ್ಮ ರಾಜ್ಪಾಲರು ವಕೀಲರು ವಾದ ಮಾಡುವಾಗ ಆರ್ಗ್ಯುಮೆಂಟ್ ಮಾಡುವಾಗ ನೋಡ್ತಾ ಇದ್ದೀನಿ ನಾನು. ಅವ್ರು ಎಲ್ಲೋ ಒಂದು ಕಡೆ ಈ ಸಿದ್ದರಾಮಯ್ಯನೇ ಆಸ್ತಿ ಸಿದ್ದರಾಮಯ್ಯ ಬೇನಾಮಿ ಹೆಸರಲ್ಲಿ ಇಟ್ಟವ್ರೆ ಅಂತ ಹೇಳ್ಬಿಟ್ಟು ವಾದದಲ್ಲಿ ಇದ್ದಂಗಿತ್ತು ನನಗೆ. ನಾನು ಅವ್ರು ಕೇಳೋಕ್ಕೆ ಬಯಸ್ತಾ ಇದ್ದೀನಿ ಸಿದ್ದರಾಮಯ್ಯದ ಪಾತ್ರ ಏನಿದೆ. ಇದು ಲಿಂಗ ಅವರಂತ ಅವ್ರು 1935ದಲ್ಲಿ ಗೋರ್ಮೆಂಟ್ ಆ್ಯಕ್ಷನ್ ನನ್ನ ತೊಗೊಂಡಿದ್ದು. ಅವಾಗ ಸಿದ್ದರಾಮಯ್ಯ ಹುಟ್ಟೇ ಇರಲಿಲ್ಲ. ಸಿದ್ದರಾಮಯ್ಯ ಹುಟ್ಟೇ ಇರಲಿಲ್ಲ. ಸಿದ್ದರಾಮಯ್ಯ ಅವ್ರು ಹುಟ್ಟೇ ಇರಲಿಲ್ಲ. 1935 ಸಿದ್ದರಾಮಯ್ಯ ಹುಟ್ಟೇ ಇರಲಿಲ್ಲ. ಯಾರ ಜಾಗ ದೇವರಾಜ್ ಅವರು ಕೊಟ್ಟರು. ಅವ್ರ ಮಗನ ಭಾಗ ಬಂತು. 3 ಜನ ಮಕ್ಕಳು ಇರ್ತಾರೆ. ಅದ್ರಲ್ಲಿ ದೇವರಾಜ್ ಅವರು 2004 ಮಲ್ಲಿಕಾರ್ಜುನಾಗಿ ಮಾಡ್ತಾರೆ. ಮಲ್ಲಿಕಾರ್ಜುನ 2010 ಅವ್ರ ಅಕ್ಕನಿಗೆ ಗಿಫ್ಟ್ ಡೀಡ್ ಮಾಡಿ ಕೊಡ್ತಾರೆ. ಸಿದ್ದರಾಮಯ್ಯ ಅವರು ಸೈಡ್ ಅಲಾಟ್ ಮಾಡಿರೋದು ಯಾವಾಗ BJP ಸರ್ಕಾರ ಬೊಮ್ಮಾಯಿ ಅವ್ರು ಮುಖ್ಯಮಂತ್ರಿ ಆಗಿರ್ತಾರೆ. ಆವಾಗ ಬರೀ ಸಿದ್ದರಾಮಯ್ಯ ಧರ್ಮಪತ್ನಿ ಕೊಡೋಲ್ಲ ಅವರು 14 ಸೈಡು. ಟೋಟಲ್ 125 ಸೈಡಲ್ಲಿ ಇದು ಒಂದು 14 ಸೈಡು. ಯಾರ್ಯಾರಿಗೆ ಈ ಥರ ಅನ್ಯಾಯ ಎಲ್ಲರಿಗೂ ಕೊಡ್ತಾರೆ. ಇದು BJP ಅವ್ರಿಗೆ ಯಾವುದೂ ಇಶ್ಯೂ ಇರಲಿಲ್ಲ. ಈ ಇಶ್ಯೂ ತೊಗೊಂಡು ಇದು ಮಾಡಿದ್ದಾರೆ. ನೆನ್ನೆ ರಾಜ್ಪಾಲರು ಏನಂದರು, ನಾನು ಪ್ರಾಸಿಕ್ಯೂಷನ್ಗೆ ಕೊಟ್ಟಿಲ್ಲ ಅಂದರು. ನಮ್ಮದೇ ನನಗೆ ನಾನು ಸಿದ್ದರಾಮಯ್ಯ ಇಲ್ಲ ನಾನು ಹೋಗಿದ್ದೆ. ನಾನು ರಾಜ್ಪಾಲ್ ಹತ್ರ ನಾನು ಹೋಗಿದ್ದೆ. ನಾನು ಪ್ರಾಸಿಕ್ಯೂಷನ್ ಕೊಟ್ಟಿಲ್ಲ ಅಂತ ಅವನು ಹೇಳಿದ್ರು. ಇನ್ನು ನಾವು ಗೆಲ್ತೀವಿ. ಕುಮಾರಸ್ವಾಮಿ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಅವರು ಕೇಂದ್ರ ಮಂತ್ರಿಯಿಂದ ಅವ್ರನ್ನ ಇಳಿಸಬೇಕನ್ನೋ ಒಂದು ಒತ್ತಾಯನೂ ಇದೆ ಸರ್. ಈಗ ನಾವು ಈಗ ಪ್ರಾಸಿಕ್ಯೂಷನ್ಗೆ ಏನೇನು ಲೋಕಾಯುಕ್ತ ಅವರು ಇವತ್ತು ನೀವು ಹೇಳ್ಬೋದು ಇದು ಆಗಿದ್ದರಿಂದ ನೀವು ಮಾಡಿದ್ದೀರಾ ಅಂತ ನಮ್ಮ ಮೇಲೆ ಆರೋಪ ಮಾಡ್ತಾರೆ. ಈ ಸರ್ಕಾರ ಈ ಸಿದ್ದರಾಮಯ್ಯಂಗೆ ಪ್ರಾಸಿಕ್ಯೂಷನ್ ಕೇಳಿದ ಕಾರಣಕ್ಕೆ ಇದು ನವಂಬರಲ್ಲಿ ಕಳಿಸಿರೋದು 8 ತಿಂಗಳು ಹಿಂದೆ. ಇವತ್ತೇನಿಲ್ಲ. ಲೋಕಾಯುಕ್ತವ್ರು ನಾವು ಇಲ್ಲ, ಸರ್ಕಾರ ವತಿಯಿಂದ ಲೋಕಾಯುಕ್ತವ್ರು ಕೇಳಿರೋದು. ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಲೋಕಾಯುಕ್ತವ್ರು ಕೇಳಿರೋದು. ಯಾವಾಗ ನವಂಬರಲ್ಲಿ ಕೇಳಿರೋದು ಅಂದರೆ 8 ತಿಂಗಳಾಗಿದೆ. 8 ತಿಂಗಳಾಗಿದೆ. ಈಗ ಅವ್ರು ಕೊಡಲ್ಲ. ಲೋಕಾಯುಕ್ತವ್ರು ಕೇಳೋರನ್ನ ಒಬ್ಬ ಪ್ರೈವೇಟ್ ಕಂಪ್ಲೇಂಟೆಂಟ್ ಅಬ್ರಾಹಿಂ ಅಂತ ಹೇಳ್ಬಿಟ್ಟು 26ನೇ ತಾರೀಕು ಜುಲೈ ಸಂಜೆ ಅರ್ಜಿ ಕೊಡ್ತಾರೆ. ಸಾಯಂಕಾಲ ಅವ್ರಿಗೆ ನೋಟಿಸ್ ಸರ್ವ್ ಮಾಡಿ ಪ್ರಾಸಿಕ್ಯೂಷನ್ ಪರ್ಮಿಷನ್. ಸಿದ್ದರಾಮಯ್ಯ ಏನೂ ಆಗಲ್ಲ. ಅವ್ರು ಒಂಥರ ಟಗರ್ ಇದ್ದಂಗೆ.